ಎಲ್ಲ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಇವಾಗ ವೀಡಿಯೋನ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಮನೆಯಲ್ಲಿ ಪೂಜೆ ಎಲ್ಲ ಆಗಿದೆ. ಟೈಮ್ ಬಂದವಾಗ ಎಷ್ಟಾಗಿತ್ತು ಅಂದರೆ ಒಂದು 4:40 ಅಥವಾ 45 ಅಷ್ಟೇ ಆಗಿದ್ದಿದ್ದು. ಮಾರ್ನಿಂಗೆಲ್ಲ ಪೂಜೆ ಮುಗಿಸಿ ನಾನೆಲ್ಲ ಒಂತಕ್ಕೆ ಹೋಗಬೇಕಿತ್ತು, ಅದಕ್ಕೋಸ್ಕರ ರೆಡಿ ಆಗೋಕ್ಕೆ ಅಂತ ಅಂದ್ಬಿಟ್ಟು ಬೇಗನೆ ಎದ್ದು ಎಲ್ಲ ಕೆಲಸ ಮಾಡಿ ನಾನು ರೆಡಿಯಾಗಿ ಪೂಜೆ ಎಲ್ಲ ಮುಗಿಸಿ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದು. ಇದಾಗಿತ್ತು ನಮ್ಮ ಮನೆಯಲ್ಲಿ ಒಂದು ಪುಟ್ಟ ಪೂಜೆ. ನಿಮಗೇನಂದರೆ ಲಾಗ್ ಇಷ್ಟ ಆಯ್ತು ಅಂದರೆ ಬಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಎಲ್ಲಿಗೆ ಏನು ಅಂತ ಅಂದ್ಬಿಟ್ಟು ನಾನು ಹಿಂಗೆ ಮುಂದೆ ತೋರಿಸ್ತಾ ಹೋಗ್ತೀನಿ. ಇದು ತುಂಬ ಪವಿತ್ರವಾದ ಕ್ಷೇತ್ರ ಅಂತಲೂ ಅನ್ಬೋದು. ನಂಬಿಕೆಯಿಂದ ಹೋಗಬೇಕಷ್ಟೇ. ಎಲ್ಲಿಗೆ ಹೋದರೂ ನಂಬಿಕೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಮನುಷ್ಯನಿಗೆ. ಇವಾಗ ನೋಡ್ತಾ ಹೋಗಿ ಎಲ್ಲಿಗೆ ಏನು ಅಂತ ಅಂದ್ಬಿಟ್ಟು ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟಲ್ಲಿ, ಓಕೆನಾ? ಪವಿತ್ರವಾದ ಕ್ಷೇತ್ರ ಅಂತಲೇ ಹೇಳ್ಬೋದು. ಗೌಡಗೆರೆ ಚೌಡೇಶ್ವರಿ ಬಸಪ್ಪ ಕ್ಷೇತ್ರ ಇದು. ನಾವು ಇಲ್ಲಿಗೆ ಬಂದಿದ್ದು ಸೆಕೆಂಡ್ 2ನೇ ವಾರ ನಾವು ಹೋಗ್ತಾ ಇರೋದು. ಇಲ್ಲಿ ಬಂದು ಎಲ್ಲ ಕಾಯಿ ಕಟ್ತಾರೆ. ನೀವು ಅಂದ್ಕೊಂಡಿದ್ದೆಲ್ಲ ಈಡೇರುತ್ತೆ. ದೇವ್ರನ್ನ ನಂಬಿ ಬನ್ನಿ, ಓಕೆನಾ? ಇದು ಅಲ್ಲಿ ಹೊರಗಡೆ ನಾವು ತೋರಿಸ್ತಿರೋದು. ಒಳಗಡೆ ಹಲೋ ಇಲ್ಲ ಕ್ಯಾಮ್ರಾ. ಇಲ್ಲಿ ಏನಿದೆ ಅಲ್ಲಿ ಹೊರಗಡೆ ತೋರಿಸ್ತಾ ಇದ್ದೀನಿ. ವಿಶ್ವದಲ್ಲಿ ಅತಿ ಎತ್ತರವಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ಇಲ್ಲಿ ಯಾವಾಗಲೂ 24 ಗಂಟೆ ಟೈಮು ಅನ್ನದಾಸೋಹ ಇರುತ್ತೆ. ಮತ್ತು ನಿಮ್ಮ ಕಡೆ ಏನಾದ್ರೂ ಅನ್ನದಾನಕ್ಕೆ ಹೆಲ್ಪ್ ಮಾಡಬೇಕು ಅಂತ ಮನಸ್ಸಿದ್ರೆ ಬೇಕಾದ್ರೆ ನೀವು ಸಹ ಮಾಡಿ ಬರ್ಬೋದು. ಇದು ಬಂದುಬಿಟ್ಟು ಆಂಜನೇಯ ಟೆಂಪಲ್ಲು, ಅಲ್ಲೇ ಬರೋವಂಥದ್ದು. ಇಲ್ಲಿ ನಿಮ್ಮ ಮನಸ್ಸಲ್ಲಿ ಏನಾದ್ರು ಕೆಲಸ ಆಗಬೇಕು ಅಂತ ಹೇಳಿ ಕಾಯಿನನ್ನು ಅಂಟಿಸಿದ್ರೆ ಇಲ್ಲಿ ನೆರವೇರುತ್ತೆ. ಬಟ್ ನಾನು ಕಳಿಸಿರೋ ಅಂಟಿಸ್ದಾಗ ನನಗೆ ಅಂಟಿರಲಿಲ್ಲ. ಎಲ್ರಿಗೂ ಅಂಟುತ್ತೇನೋ ಗೊತ್ತಿಲ್ಲ. ನಾನು ಈ ಸರಿ ಹೋದಾಗ ಅಂಟಿಸಿರಲಿಲ್ಲ, ಅದಕ್ಕೆ ನಾನು ಹಂಗೆ ಬಂದೆ. ಇದು ಬಂದುಬಿಟ್ಟು ರಾಮನ ಕಲ್ಲು ಅಂತ. ಇದು ಫಸ್ಟೆಲ್ಲ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಾಯಿದ್ರು. ಕಲ್ಲವೆಲ್ಲ ಎತ್ತಿ ತೋರಿಸ್ತಿದ್ರು, ತಲೆ ಮೇಲೆ ಮಡಿಕೊತಾಯಿದ್ರು. ಇವಾಗೆಲ್ಲ ನಾವು 2 ಸರಿ ಹೋದ್ರಿಂದ ಇಲ್ಲಿ ಇದನ್ನು ಸ್ಟಾಪ್ ಮಾಡಿದ್ದಾರೆ. ಇಲ್ಲಿ ಯಾವುದೇ ರೀತಿ ಇದನ್ನು ಎತ್ತೋದಕ್ಕೆ ಅವಕಾಶ ಇರೋದಿಲ್ಲ. ನಡಿ ಬರ್ತಾಳಳು ವಿಡಿಯೋ ಮಾಡ್ತಾಳಲ್ಲಿ ದೇವರು ಫ್ಯಾಮಿಲಿ ಜಾಸ್ತಿ
ಅಲ್ಲಿಂದ ಬಸ್ ನಡ್ರಿ ಬನ್ನಿ ನೀನು ಗೊತ್ತಿಲ್ಲ ಬಿಡಿ ಹಾಂ ಮಾಮಿ ಕೈ ಮುಗಿರಿ, ನಂದಿ ಅದು ಕೈ ಮುಗಿರಿ. ಬನ್ನಿ ನಿಧಾನ ಬನ್ನಿ. ಚೀಟಿ ನಿಂತವೇ ಹ್ಞೂ ನಂತವೇ. ಇನ್ನು ಇದು ಬಂದು ಹೇಳ್ಬೇಕಂದ್ರೆ ಇಲ್ಲಿ ಬಸವ ಇದ್ದಾರೆ. ಇಲ್ಲಿ ವಿಡಿಯೋ ಅಲೋ ಇರಲಿಲ್ಲ, ನಾನು ಬಟ್ ಗೊತ್ತಾಗ್ದಂಗೆ ನಾನು ವೀಡಿಯೋನ ಮಾಡ್ಕೊಂಡು ನಿಮಗೋಸ್ಕರ ನಾನು ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ಈ ಬಸಪ್ಪನ ವಿಶೇಷ ಮಹಿಮೆ ಏನಂತಂದರೆ, ನಮ್ಗೆ ಏನಾರು ಅಂದ್ಕೊಂಡಿದ್ದಾಗಬೇಕು ಅಂದರೆ ಅದು ಬಲಗಾಲ ಎತ್ತಿ ಕೊಡುತ್ತೆ, ಇಲ್ಲಾಂದರೆ ಕೊಡೋದಿಲ್ಲ. ನಾವು ಸಹ ಕೇಳೋದಕ್ಕೆ ಅಂತ ಹೋಗಿದ್ವಿ. ನಮಗಿಂತ ಮುಂದೆ ಇದ್ದಂತಹ ಜನಗಳು ಅದನ್ನು ಏನೋ 4 ಮೆಂಬರ್ಸ್ ಕೂತಿದ್ರು, ಅವ್ರಿಗೆ ಕಾಲು ಕೊಡಲಿಲ್ಲ ಅದು. ಅದಕ್ಕೆ ನಾವು ಅಲ್ಲಿಂದ ಎದ್ದು ಬಂದುಬಿಟ್ವಿ. ಬಿಡಂಟಾಗೆ ನಾವು ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಬಂದ್ಬಿಟ್ಟಿದ್ದು ನನ್ನ ದಾಸೋಹಕ್ಕೆ ಅಂತ ಹೇಳಿದ್ನಲ್ವ, ಇಲ್ಲಿ ಬಂದುಬಿಟ್ಟು ಊಟ ಅಂತ ಕೊಡೋಂಥ ವ್ಯವಸ್ಥೆ ಇಲ್ಲಿದೆ. ಟೈಮ್ ಬೇರೆ ಕಡೆ ಇತ್ತು, ಈ ಟೈಮು ಈ ಕಡೆ ಇದೆ, ಬೇರೆ ಕಡೆನೇ ಮಾಡಿದರು. ಊಟ ಅಂತೂ ತುಂಬ ಬಿಸಿನಾಗಿರುತ್ತೆ. ಇಲ್ಲಿ 24 ಗಂಟೆ ಟೈಮು ಸಹ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ, ಯಾವಾಗಲೂ ಇರುತ್ತೆ. ಇವರು ಬಂದುಬಿಟ್ಟು ಇಲ್ಲಿ ಫೋನ್ ಮಾತಾಡ್ತಿದ್ದಾರಲ್ಲ, ಇವ್ರು ಬಂದುಬಿಟ್ಟು ಇಲ್ಲಿ ನಿರ್ದೇಶಕರು. ಮತ್ತು ಫ್ರೆಂಡ್ಸ್, ಇನ್ನೊಂದು ನಿಮ್ಗೆ ಹಾಗೆ ಹೇಳಬೇಕು, ಅಲ್ಲಿ ನಾವು ಆಗ ನಾನು ಬಸಪ್ಪನ ತೋರಿಸ್ತೆ ಅಲ್ವಾ, ಅದು ಬಂದುಬಿಟ್ಟು ಒಟ್ಟು ಸಂತೋಷಿದ್ದಾರಲ್ಲ ಅವರ ಮನೆ ಬಸಪ್ಪ ಅಂತ ಸಹ ನನಗೆ ಗೊತ್ತಾಯಿತು. ಈಗ ಮಗಳು ಹೇಗೆಲ್ಲ ಆಡ್ತಿದ್ದಾಳೆ ಅಂತ ಅಂದ್ಬಿಟ್ಟು. ನಾನು ನಿಮಗೆ ವಿಡಿಯೋ ಇಷ್ಟ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನನಗೆ ಹೀಗೆ ಯಾವಾಗಲೂ ಹೆಲ್ಪ್ ಮಾಡ್ತಾನೆ ಇರಿ ಅಂತ ಕೇಳ್ಕೊತಾ ನಾನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಹಾಕಿದ್ದೀನಿ ಫೋಟೋಸ್ಗಳು. ಇದು ನಾವು ಬಂದಿದ್ದು ಅಲ್ಲಿ ತೆಗೆದುಕೊಂಡಂಥ ಫೋಟೋಸ್ಗಳು. ನಾನು ಅಕ್ಕ ಮಗಳು ಮತ್ತು ಒಬ್ಬರು ನೈಬರ್ಸ್ ಜೊತೆ ನಮ್ಮ ನೈಬರ್ಸ್ ಬಂದಿದ್ದರು, ಎಲ್ಲ ಒಟ್ಟಿಗೆ ಸೇರಿ ಹೋಗಿದ್ವಿ. ನಿಮಗೂ ಏನಾದ್ರು ಹೋಗಬೇಕಂತ ಒಂದು ಸಾರಿ ಇಲ್ಲಿಗೆ ಹೋಗಿ ಬನ್ನಿ ಅಂತ ಕೇಳ್ಕೊತಾ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ಲಾಗ್ನಲ್ಲಿ. ಟಾಟಾ, ಟೇಕ್ ಕೇರ್, ಬಾಯ್, ಲವ್ ಯು ಆಲ್.